ಶ್ರುತಿಯ ಪ್ರೀತಿಯ ಗೊಂದಲ. ಶ್ರುತಿ ಒಬ್ಬ ಮುಗ್ಧ, ಭಾವನಾತ್ಮಕ ಹುಡುಗಿ. ಕಾಲೇಜಿನಲ್ಲಿ ಮೆಚ್ಚುಗೆಯ ಹುಡುಗಿ, ಆದರೆ ತನ್ನೊಳಗೆ ಗೊಂದಲಗಳಾಗಿದ್ದವು. ಅವಳ ಹೃದಯ ಎರಡು ವಿಭಿನ್ನ ದಾರಿಗಳಲ್ಲಿ ಸಿಲುಕಿಕೊಂಡಿತ್ತು, ಒಂದು ಮನಸ್ಸಿಗೆ ಮತ್ತೊಂದು ಭಾವನೆಗೆ. ಅನಂತ್ ಸುಮ್ಮನೆ ಶ್ರುತಿಯೊಂದಿಗೆ ಮಾತಾಡುತ್ತಿದ್ದ, ತನ್ನ ಸತ್ಯ ಪ್ರೀತಿಯನ್ನು ತೋರಿಸದ ಸಹಜ ಸ್ವಭಾವದ ಹುಡುಗ. ಅವನಿಗಿಂತ ಹೆಚ್ಚು ಶ್ರುತಿ ಯೋಚಿಸುತ್ತಿದ್ದಳು. ಅವನ ಶಾಂತಿಯುತ ನೋಟ, ಆಳವಾದ ಮಾತುಗಳು ಆಕೆಯನ್ನು ಆಕರ್ಷಿಸುತ್ತಿದ್ದವು. ವಿಕ್ರಮ್ ಆಕರ್ಷಕ, ಚುಟುಕು ಮಾತಿನ ಹುಡುಗ. ಅವನಿಂದ ಶ್ರುತಿಗೆ ಹೊಸತನದ ಭರವಸೆ, ಹೊಸತನದ ಬದುಕಿನ ಕನಸು. ಅವನು ಪ್ರೀತಿಯನ್ನು ಪ್ರೀತಿಯಂತೆ ತೋರುತ್ತಿದ್ದ, ಮಾತುಗಳಲ್ಲೂ ಚಟುವಟಿಕೆಯಲ್ಲೂ. ಶ್ರುತಿ ಒಮ್ಮೆ ಅನಂತ್ ಜೊತೆಗೆ ಹತ್ತಿರವಾಗುತ್ತಾ, ಮತ್ತೊಮ್ಮೆ ವಿಕ್ರಮ್ನ ಮಾತುಗಳಿಗೂ ಮನಸ್ಸು ಕಳೆದುಕೊಳ್ಳುತ್ತಿದ್ದಳು. ಪ್ರೀತಿಯ ಹೆಸರು ಹೇಳಲಾಗದ ಹೊತ್ತಿಗೆ ಹೃದಯವನ್ನು ಕೇಳಿದಳು. ಅವಳ ಉತ್ತರ ಅನಂತ್. ಆದರೆ ಏಕೆ? ಏಕೆಂದರೆ ವಿಕ್ರಮ್ನೊಂದಿಗೆ ಜೀವನ ಹೊಂಬಿಸಿಲಿನ ಸಂತೋಷ್, ಆದರೆ ಅನಂತನೊಂದಿಗೆ ಚಂದ್ರನ ಸೋಜಿಗವೂ ಭದ್ರತೆಯೂ. ಆಕೆ ತನ್ನ ಗೊಂದಲ ಬಿಟ್ಟು ಅನಂತನ ಹೃದಯವನ್ನು ಅರಿತುಕೊಂಡಳು. ಆದರೆ ವಿಕ್ರಮ್? ಅವನು ತಾನೇ ಪ್ರೀತಿಸಿದ ಹುಡುಗಿಯನ್ನು ಕಳೆದುಕೊಂಡಿದ್ದನು. ಹಾಗೆ ಅವಳ ಹೃದಯದ ಅಲೆಗಳು ಒಂದು ತಟ್ಟಾದ ನದಿಯಾಗಿ ಬದಲಾಯಿಸಿದವು, ಆದರೆ ಇನ್ನೊಬ್ಬನ ಮನಸ್ಸು ಅಲೆಗಳಾಗಿ ಉಳಿಯಿತು. ಶ್ರುತಿಯ ಹೃದಯದ ಎರಡು ಬಾಗಿಲು. ಶ್ರುತಿ ಪ್ರೀತಿಗೆ ಪರಿಚಿತಳಾದಾಗ ಅದು ಒಂದೇ ಹೃದಯಕ್ಕೆ ಸೇರಬೇಕೆಂಬ ನಿಯಮವಿಲ್ಲ ಎಂಬುದು ಅರ್ಥವಾಗಲಿಲ್ಲ. ಆದರೆ ಸಮಯ ಆವರಿಸುವಂತೆ ಅವಳ ಜೀವನದಲ್ಲಿ ಎರಡು ಭಿನ್ನವಾದ ಪ್ರೇಮಕತೆಗಳು ಬೆಳೆದು ಬರುವುದು. ಅನಂತ್ ಸಮಾಧಾನಕರ, ಸ್ಥಿರವಾದ, ಆಳವಾದ ಪ್ರೀತಿ. ಅವನು ಆಕೆಗೆ ಸುರಕ್ಷಿತ ನೆಲದಂತಿದ್ದ. ಅವನೊಂದಿಗೆ ಮಾತಾಡಿದಾಗ ಅವಳ ಮನಸ್ಸು ಹಗುರವಾಗುತ್ತಿತ್ತು, ಹೃದಯಕ್ಕೆ ಶಾಂತಿ ಸಿಗುತ್ತಿತ್ತು. ವಿಕ್ರಮ್ ಆಕರ್ಷಕ, ಉತ್ಸಾಹಭರಿತ, ಜೀವಂತ ಪ್ರೀತಿ. ಅವನು ಆಕೆಗೆ ಹೊಸ ಕನಸುಗಳ ಬಾಗಿಲು ತೆರೆದಿದ್ದ. ಅವನ ಪ್ರೀತಿ ಗಾಳಿಯಂತೆ, ಯಾವ ಎಗೂ ಓಡುತ್ತಾ ಹೊಸತನ ತರುತ್ತಾ. ಆಕೆಗೆ ಒಬ್ಬನನ್ನು ಬಿಟ್ಟು ಇನ್ನೊಬ್ಬನನ್ನು ಆರಿಸುವ ಅಗತ್ಯವಿರಲಿಲ್ಲ. ಅನಂತ್ ನೀಡಿದ ಭದ್ರತೆಯಲ್ಲಿ ಆಕೆಗೆ ನೆಮ್ಮದಿ ಸಿಗುತ್ತಿತ್ತು, ವಿಕ್ರಮ್ ನೀಡಿದ ಪ್ರೇರಣೆಯಲ್ಲಿ ಆಕೆಗೆ ಹೊಸತನ ಕಾಣುತ್ತಿತ್ತು. ಇಬ್ಬರಿಗೂ ಪ್ರೀತಿಯ ಮಾದರಿಯೇ ಭಿನ್ನವಾದರೂ ಇಬ್ಬರೂ ಆಕೆಯ ಜೀವನದ ಅನಿವಾರ್ಯ ಅಂಗಗಳಾಗಿದ್ದರು. ಸಾಮಾಜಿಕವಾಗಿ ಇದು ಅಸಾಧ್ಯ ಎಂದು ಹಲವರು ಹೇಳಿದರು. ಆದರೆ ಪ್ರೀತಿಗೆ ನಿಯಮಗಳಿವೆಯೇ? ಶ್ರುತಿ ತನ್ನ ಹೃದಯವನ್ನು ಎರಡು ದಾರಿಗಳಲ್ಲಿ ಹಂಚಿದರೂ ಅದು ಒಟ್ಟಿಗೆ ಬೀಟಿಸುತ್ತಲೇ ಇತ್ತು. ಅನಂತ್ ಮತ್ತು ವಿಕ್ರಮ್ ಇಬ್ಬರೂ ಈ ಪ್ರೀತಿಯನ್ನು ಒಪ್ಪಿಕೊಂಡರು, ಏಕೆಂದರೆ ಅವರಿಗೂ ಆಕೆಯ ಪ್ರೀತಿಯ ಪ್ರಾಮಾಣಿಕತೆಯ ಮೇಲೆ ಅನುಮಾನವಿರಲಿಲ್ಲ. ಇಲ್ಲಿ ವಿಷಯವೇನೆಂದರೆ, ಶ್ರುತಿ ಇಬ್ಬರಿಗೂ ಸಮನಾಗಿ ಮನಸ್ಸು ಕೊಟ್ಟಿದ್ದಳು, ಇಬ್ಬರ ಜೊತೆನೂ ಅದು ಮುಗದೋಗಿತ್ತು. ಹೀಗೆ ಶ್ರುತಿಯ ಜೀವನದ ಪ್ರೇಮಕತೆ ಒಬ್ಬನನ್ನು ಆಯ್ಕೆ ಮಾಡುವ ಪ್ರತಿಸ್ಪರ್ಧೆಯಾದಿರಲಿಲ್ಲ, ಅದು ಪ್ರೀತಿಯ ವೈವಿಧ್ಯತೆಯನ್ನು ಸ್ವೀಕರಿಸುವ ಕಥೆಯಾಗಿತ್ತು.